ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಸರ್, ಬೆಳೆಗಳು ಬೆಳಿಬೇಡಿ ಅಂತೇಳಿ CM ಹೇಳಿದರು. ಆದರೆ CWRC ಮುಂದೆ ಇಲ್ಲಿ ವಾಸ್ತವ ಸ್ಥಿತಿ ಮನವರಿಕೆ ಮಾಡ್ಕೊಳ್ಳೋದು ವಿಫಲ ಆಯಿತು ಅಂತ. ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಈಗ ನಾವು ಅವ್ರು ಕೇಳಿರೋ ತಪ್ಪು, ನಮ್ಮವರು ವೀಕ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಅವರು ಏನೇ ಆರ್ಡ್ರ್ ಮಾಡಿರಲಿ ಬಿಡಬಾರ್ದು ನೀರನ್ನ. ಅವ್ರಿಗೆ ನಮಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದರಲ್ಲೂ ಹೆಚ್ಚಾಗಿ ಇನ್ನು ನಾಳೆ ಮಳೆ ಬರುತ್ತಾ ಬರಲ್ವ ನಮಗೆ ಗೊತ್ತಿಲ್ಲ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್, ಎರಡೂ ರಾಜ್ಯಕ್ಕೂ ನೀರು ಆಗುತ್ತೆ. ಬಟ್ ಮಳೆ ಬಂದಿಲ್ಲ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ಜಾನುವಾರುಗಳಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ನೀರು ಬಿಡೋದು ಬೇಡ. ನಾನು ಯಾವ ಜಿಲ್ಲೆ ಹೆಸರು ಮಾಡ್ತಾ ಚಿದಂಬರಂ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುನಾಳಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು ಬಂಗಾಳ ಕೊಲ್ಲಿ, ಅಷ್ಟು ನೀರು ಹೋಗ್ತಾ ಇದೆ. ಈಗ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ. ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾನೇ ಹೋಗ್ತಾ ಇದ್ದು ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ಅವರು ವಾಸ್ತವಾಂಶ ಅರಿಬೇಕು. ಈಗ ವಾಸ್ತವಾಂಶಗಳನ್ನು ಅರಿಬೇಕು. ಈಗ ತಮಿಳ್ನಾಡವ್ರು 35 TMC ಕೊಡಬೇಕು, ಸ್ವಲ್ಪ ನಾನು ಕೊಡಿಸಿ ಅಂದಿದ ತಕ್ಷಣ ಆರ್ಡ್ರ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಏನು ಪರಿಸ್ಥಿತಿ ಇದೆ, ನಮ್ಮ ನಾಲೆಗಳ ನಮ್ಮ ಕಬ್ಬಿಗೆ ಬೆಳೆದು ನಿಂತಿದ್ದ ಇದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂತಹ ಸಮಸ್ಯೆಗಳಿದೆ. ಅವರು ಬಂದು ಇಲ್ಲಿ ವಾಸ್ತವಾಂಶ ಅರಿತು ಮೀಟಿಂಗ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಅದನ್ನು ವೇಸ್ಟು ಅಂತ ಹೇಳೋಕ್ಕೆ ಬರಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಆ ನೀರನ್ನು ತಡೆದು ಅಣೆಕಟ್ಟು ಕಟ್ಟಿದರೆ ನಮ್ಮ ಮೇಕೆದಾಟಲ್ಲಿ, ಇಲ್ಲ ಅವರೊಂದು ಅಣೆಕಟ್ಟು ಕಟ್ಕೊಂಡ್ರೆ, ಈ ಮೆಟ್ಟೂರು ಆದಮೇಲೆ ಒಂದು ಅಣೆಕಟ್ಟು ಕಟ್ಕೊಂಡ್ರೆ ಇಂಥ ಸಂಕಷ್ಟ ಸಮಸ್ಯೆದಲ್ಲಿ ಈಗ ಹೋದ ಸರಿ 300 TMC ಎಕ್ಸ್ಟ್ರಾ ನೀರು ಹೋಗಿದೆ ತಮಿಳ್ನಾಡಿಗೆ. ಅದು ಸಮುದ್ರಕ್ಕೆ, ಈಗ ಏನು ನಾವು ವಿಡಿಯೋ ತೋರಿಸಿ ಅದು ಸಮುದ್ರಕ್ಕೆ ಹೋಗಿದೆ. ಅಂಥ ನೀರನ್ನು ಪೋಲಾಗೋದನ್ನು ನೀವು ಅತಿ ಹೆಚ್ಚು ಮಳೆ ಬಂದಾಗ ಒಂದು ಅಣೆಕಟ್ಟು ಕಟ್ಕೊಂಡಿದ್ರೆ ಅವರು ಕಟ್ಟಾಕ್ಬಿಟ್ಟು ನಮ್ಮ ಮೇಕೆದಾಟ ಕಟ್ಟೋದಕ್ಕೆ ನಾವು ಕಟ್ಟಿದ್ರೆ ಇಂಥ ಪೋಲಾಗೋ ನೀರು ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಯಾಕಂದರೆ ಮುಂದಿನ ಪೀಳಿಗೆ ಬೆಂಗಳೂರು ಬೆಳೀತಾರ ನಗರ, ಅವರು ಕುಡಿಯೋ ನೀರು ಬೇಕು. 6ನೇ ಅಂತ ಕೇಳ್ತಾರೆ, ಅದು 16ನೇ ಅಂತಲೂ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಭಾವನೆ. ಏನಂತ ನಮ್ಮ ಭೂಮಿ ಅದೇನೋ ಅಂತಾರೆ, ಏನೋ ಒಂದು ಗಾದೆ ಇದೆ, ಕುಡಿಯೋ ನೀರಿಗೆ ಎಂಥ ನಾಯಕನ, ಅದೇ ಆ ನಾಯಕನ ಅಪ್ಪಣೆ ಏನು ಅಂತ. ಇದನ್ನು ಬಿಡಬೇಕು. ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಳ್ಳೆ ಮನಸ್ಸಿಂದ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಒಪ್ಪಿಗೆ ಬೇಕು, ನಿಮ್ಮ ಒಪ್ಪಿಗೆ ಬೇಕು. ಈಗ ಹೋಗ್ತಾ ಇದೆಯಲ್ಲ, ವಿಡಿಯೋ ಬಿಟ್ಟಿದ್ದೀನಲ್ಲ, ಇದಕ್ಕೆ ಉತ್ತರ ಕೊಡಿ. ಯಾಕೆ ಸಮುದ್ರಕ್ಕೆ ನೀರು ಹೋಗ್ತಾ ಇದೆಯಲ್ಲ, ಇದಕ್ಕೆ ಉತ್ತರ ಕೊಡಿ. ನೀವೊಂದು ಅಣೆಕಟ್ಟು ಕಟ್ಕೊಳ್ಳಿ. ನಮ್ಮ ಭೂಮಿ ಮೇಲೆ ನಮ್ಮ ನೀರಿಗೆ ಅಣೆಕಟ್ಟು ಕಟ್ಟಕ್ಕೆ ನಿಮ್ಮ ಹತ್ರ ಯಾಕೆ ಕೇಳಬೇಕು? ಇದೆಲ್ಲ ಫೂಲಿಶ್ನೆಸ್. ಈ ತಮಿಳ್ನಾಡಿನ ಕುರ್ಚಿ ಮೇಲೆ ಕೂತ್ಕೊಂಡವ್ರು ಒಂದಿನ ಇದ್ದವ್ರು ಒಂದಿನ ಸರಿ ಇಲ್ಲ ಅನಿಸ್ತದೆ. ಒಂದಿನ ನಾನು ಹೋಗಿ ಮಾತುಕತೆ ಮೂಲಕ ಮಾಡ್ಕೊಳ್ತೀನಿ ಅಂತಾರೆ, ಇನ್ನೊಂದು ದಿನ ನಮ್ಮ ಅಪ್ಪಣೆ ತೊಗೋಬೇಕು ಅಂತಾರೆ. ಈ ತಮಿಳ್ನಾಡಿನವ್ರಿಗೆ ಇದು ಎಚ್ಚರಿಕೆನಾರ ಅಂದ್ಕೊಳ್ಳಿ, ಒತ್ತಾಯನಾರ ಅಂದ್ಕೊಳ್ಳಿ. ನೀವು ನಮ್ಮ ಮೇಕೆದಾಟು ಕಟ್ಟೋದಕ್ಕೆ ಅಡ್ಡ ಬರಬೇಡಿ. ನೋಡ್ರಿ, ಆ ರಾಜ್ಯದಲ್ಲಿ ಹೌದು 5 ಈ ಕೇಂದ್ರ ಸರ್ಕಾರ ಇವ್ರದ್ದೇ ಅಲ್ವಾ, ಫುಲ್ ಮೆಜಾರಿಟಿಲಿ ಅವರೆಲ್ಲ ಮಾಡಿಸ್ಕೊಂಬಂದ್ಬಿಡ್ಲಿ. ಆ ರಾಜ್ಯದಲ್ಲಿ 5 ಜನ ಗೆದ್ದವ್ರೆ, ಅವ್ರ ಬೆಂಬಲ ಏನು 5 ಜನ ಬೆಂಬಲ ವಾಪಸ್ ತಗೊಂಡಿದ್ದ ತಕ್ಷಣ ಸರ್ಕಾರ ಬಿದ್ದಬಿಡ್ತದೆ, ಅವ್ರದ್ದು ಬೀಳಲ್ಲ. ಬಿಡಿ, 5 ಜನ ಇದ್ದಾರೆ, ನಿಮ್ಗೆ ಕೇಳ್ಕೊಂಬನಿ. ಇದೇನು ಅಂದರೆ ಓಡೋಗೋ ನೀತಿ ಇದು. ವಿರೋಧ ಪಕ್ಷದವ್ರದ್ದು ತಮ್ಮ ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋ ನೀತಿ. ನಾವು ನಮ್ಮ ರಾಜ್ಯಕ್ಕೆ ಹೋರಾಟ ಮಾಡ್ತೀವಿ, ಅವ್ರ ರಾಜ್ಯಕ್ಕೆ ಹೋರಾಟ ಮಾಡ್ತಾರೆ. ಮೇಕೆದಾಟು ಒಟ್ಟಿನಲ್ಲಿ ನಾವು ಎಲ್ಲ ಸೇರಿ ಮೇಕೆದಾಟು ಕಟ್ಟಂಡು ಬನ್ನಿ. ಯಾಕೆ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ. ತಮಿಳ್ನಾಡವ್ರಿಗೇನು BJP ಅವ್ರಿಗೇನು ಅಲ್ಲೇನು ಉಪಯೋಗ ಇಲ್ಲ ಅಲ್ವಾ? ಗೆಟ್ ಔಟ್. ನಿಮ್ಮ ಗಿಟ್ರಿಗೆಲ್ಲ ನಾವು ಮನ್ನಣೆ ಕೊಡಲ್ಲ, ಕರ್ನಾಟಕದವ್ರು ಮೇಕೆದಾಟು ಕಟ್ಟಲಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಲಿ. ಯಾಕೆ ಮಾಡಲ್ಲ?
ಅವರು ಪೊಲಿಟಿಕ್ಸ್ ಮಾಡ್ತಾರೆ. ಸರ್ ಈಗ ಅವರೊಂದು ಕಡೆ ರಾಜ್ಯಕ್ಕೆ ಬರ್ತೀವಿ ಮಾತುಕತೆ ಮಾಡ್ತೀವಿ ಅಂತಾರೆ, ಮತ್ತೊಂದು ಕಡೆ ಈ ನಡುವೆ ಪತ್ರ ಬರೀತಾರೆ. ಈ ಪತ್ರ ಗಿತ್ರನೆಲ್ಲ ಇನ್ನು ತಗೊಂಡು ರಾಜ್ಯಕ್ಕೆ ಬರಲಿ. ಸುಮ್ಮನೆ ನೀವು ಖ್ಯಾತೆ ತೆಗೆದು ರಾಜ್ಯಕ್ಕೆ ಬರೋದ್ರಿಂದ ಉಪಯೋಗ ಇಲ್ಲ. ಮುಕ್ತ ಮನಸ್ಸಿಂದ ಬರಬೇಕು, ಮುಕ್ತ ಮನಸ್ಸಿಂದ ಮಾತಾಡ್ಕೊಂಡು ಹೋದರೆ ಏನಾದರೂ ಉಪಯೋಗ ಆಗುತ್ತೆ. ತಮಿಳ್ನಾಡು ಮುಖ್ಯಮಂತ್ರಿಗಳದು ಇಲ್ಲಿ ಖ್ಯಾತೆ ತೆಗೆಯೋದು, ಇಲ್ಲಿ ಬರೋದು, ಅಲ್ಲಿ ಖ್ಯಾತೆ ತೆಗೆಯೋದು, ಇಲ್ಲಿ ಬರೋದು, ದಿಸ್ ಇಸ್ ನಾಟ್ ರೈಟ್. ಪ್ರಯೋಜನ ಆಗುತ್ತಾ ಅಂತ ಈ ಥರದ್ದಾದರೆ? 100% ವಿಜಯ್ ಅವ್ರಿಗೆ ಇದು ಉಪಯೋಗ ಆಗಲ್ಲ. ಮುಕ್ತ ಮನಸ್ಸಿಂದ ಬರಬೇಕು, ಮುಕ್ತ ಮನಸ್ಸಿಂದ ಮಾತಾಡಿದ್ರೆ ಉಪಯೋಗ ಆಗುತ್ತೆ. ಸರ್, ಈಗ CWRC ಆದೇಶ ಆಗಿದೆ, ಸರ್ಕಾರ ಯಾವ ಸ್ಟ್ಯಾಂಡ್ ತಗೋಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ. ನಾನು ನೀರು ಬಿಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಹೆಂಗೆ ರಾಜ್ಯ ಸರ್ಕಾರ ತಗೊಳ್ಳೋ ಅಂತ, ನಾನೊಬ್ಬ ಶಾಸಕ, ಆಡಳಿತ ಬಗ್ಗೆ ಶಾಸಕ, ಓಕೆ. ಅವ್ರು ತಗೊಳ್ಳೋ ನಿಲುವೆ ನಾನೇನಿಗೆ ಉತ್ತರ ಕೊಡೋದು. ನೋಡೋಣ ಏನು ಮಾಡ್ತಾರೆ, ನೋಡೋಣ. ನೀವು ರೈತರ ಪರವಾಗಿ 100% ನಾನು ಮಂಡ್ಯದ ರೈತರ ಪರ. ನೀರು ಬಡ್ಕೊಡು,